ಸೋಮವಾರ ಸೋಮವಾರ ಆಳುಗಳು ಕೆಲಸಕ್ಕೆ ಬಂದಿಲ್ಲ. ನಡೀರಿ ಭಾವನವ್ರೆ, ತೋಟಕ್ಕೆ ಹೋಗೋಣ. ಕಾಮಿನಿಯನ್ನು ನಿನ್ನ ಜೊತೆಗೆ ಕರೆದುಕೊಂಡು ಬಾಮ, ಅವಳಿಗೂ ಒಂದ್ ಸ್ವಲ್ಪ ಮೈಗೆ ಬಿಸಿಲು ಗಾಳಿ ಬಡಿಯಲಿ. ಸ್ವಲ್ಪ ಇರಿ. ಕಾಮಿನಿ, ತಂಗಿ ಕಾಮಿನಿ, ಬಾರಮ್ಮ ಹೊರಗೆ. ಕಾಮಿನಿ ಬಾರಮ್ಮ, ಭಾವನವ್ರ ಜೊತೆಗೆ ನಾನು ಸೇರಿ ತೋಟಕ್ಕೆ ಹೋಗೋಣ. ಅಕ್ಕ, ನನ್ನ ತವರ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ಬಿಸಿಲನ್ನೇ ತೋರಿಸಿಲ್ಲ ಅಂದ ಮೇಲೆ ನಾನು ತೋಟಕ್ಕೆ ಬರೋದಕ್ಕೆ ನಾಚಿಕೆ ಆಗುತ್ತೆ. ಕಾಮಿನಿ, ಏನು ಅಂತ ಮಾತಾಡ್ತಾ ಇದೀಯ ತಂಗಿ? ನಾವು ರೈತರ ಮನೆಗೆ ಸೊಸೆಯಾಗಿ ಬಂದವರು ಅಂದ ಮೇಲೆ ಇಲ್ಲಿ ಮೈ ಮುರಿದು ದುಡಿಯೋ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕಮ್ಮ. ನೋಡಿ ಆಗ್ಬೇಕು. ಅಕ್ಕ, ನಾನೊಬ್ಬ ನೌಕರಸ್ಥನ ಹೆಂಡತಿ, ನಿನ್ನ ಗಂಡನ ಹಾಗೆ ಭೂಮಿಯಲ್ಲಿ ದುಡಿಯುವ ಹುಮ್ಮನ ಹೆಂಡತಿ ಅಲ್ಲ ನಾನು. ಕಾಮಿನಿ, ಮಂಜರ ಪಟ್ಟ ಅಂಗಿ, ಹರಕ ದೋತರ, ಮುರಕ ವಸ್ತ್ರವನ್ನು ತಲೆಗೆ ತುತ್ತಿಕೊಂಡು ಬಿಸಿಲು ಮಳೆ ಎನ್ನದೆ ಚಳಿ ಎನ್ನದೆ ದುಡಿದು ನಿನ್ನ ಗಂಡನನ್ನು ನೌಕರಿದಸ್ತನ ಮಾಡಿದ್ದು ಅದೇ ಮುಜುಗರ ಪಟ್ಟ ಹರಕ ಅಂಗಿ ಅನ್ನೋದು ನೆನಪಿರ್ಲಿ ನಿನ್ನ ಮನುಷ್ಯತ್ವಕ್ಕೆ. ಹಾ, ನೌಕರಿ ಕಲಿಸಿದ ಮಾತ್ರಕ್ಕೆ ನೀವು ಹೇಳ್ದಂತೆ ಕೇಳ್ಕೊಂಡು ಬೆಳೆದಿರಕ್ಕೆ ನಾನೇನು ನಿಮ್ಮ ಹಾಗೆ ಬೀದಿಯ ಮನೆಯಿಂದ ಬಂದವಳಲ್ಲ. ನೋಡಿ, ನಿಮ್ಮ ತಮ್ಮನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿರುವೆ. ಕಾಮಿನಿ, ನೀನೇ ಮನೆಯ ಸೊಸೆ ಅಲ್ಲ ಅಂತ ಅಂದವ್ರು ಯಾರಮ್ಮ? ನೋಡಮ್ಮ, ಕುಳಿತು ಉಂಡ್ರೆ ಕುಡುಕಿ ಹೊನ್ನೆ ಸಾಲದು ಅಂತ ಹಿರಿಯರ ಮಾತೆ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ರೈತರ ಮನೆಯ ಸೊಸೆಯಾಗಿ ಬಂದು ನಾವು ಈ ರೀತಿ ಮೈ ಬೆಳೆಸ್ಕೊಂಡು ಕುಳಿತುಕೊಂಡ್ರೆ ಹೊಲದಲ್ಲಿ ಯಾರಮ್ಮ ಕೆಲಸ ಮಾಡ್ತಾರೆ? ಸ್ವಲ್ಪ ತಾನೆ, ಬಾ ಹೋಗೋಣ. ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ನಾನೇನು ನಿನ್ನ ಹಾಗೆ ಗತಿಗೆಟ್ಟವಳಲ್ಲ. ನನ್ನ ತವರ ಮನೆಯಲ್ಲಿ ನನ್ನ ತಂದೆ ತಾಯಿಗಳೆಲ್ಲ ಚಿನ್ನದ ತಾಟಿನಲ್ಲಿ ಊಟ ಮಾಡಿಸಿದ್ದಾರೆ ಅಂದ ಮೇಲೆ ನಿಮ್ಮ ಹಾಗೆ ನಾನು ಹೊಲದಲ್ಲಿ ಕೆಲಸ ಮಾಡಲ್ಲ. ಕಾಮಿನಿ, ನಿನ್ನಿಷ್ಟದಂತೆ ನಡೆದುಕೊಳ್ಳಲು ಇದೇನು ಮೈಸೂರು ಸಂಸ್ಥಾನ ಅಲ್ಲ, ಇದು ಪಕ್ಕ ರೈತನ ಮನೆತನ ಇದೆ ಎನ್ನುವುದು ನೆನಪಿರಲಿ ನಿನ್ನ ಮನುಷ್ಯತ್ವಕ್ಕೆ. ಅಂದ್ರೆ ಏನು ಭಾವ ನಿಮ್ಮ ಮಾತು? ನಿಮ್ಮ ದೃಷ್ಟಿಯಲ್ಲಿ ನಾನು ಅಷ್ಟೊಂದು ಕೆಟ್ಟವಳೆ? ತಂಗಿ ಕಾಮಿನಿ, ನೀನು ಕೆಟ್ಟವಳು ಅಂತ ತಿಳಿದಿಲ್ಲಮ್ಮ. ನಮ್ಮ ಮಾತನ್ನ ನೀನು ತಪ್ಪಾಗಿ ಭಾವಿಸ್ತಾ ಇದೀಯ. ಕಾಮಿನಿ, ಪ್ರತಿಯೊಬ್ಬ ಸ್ತ್ರೀನೂ ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ಅವರಿಗೆ ಮೆಚ್ಚು ಹಾಗೆ ನಡೆದುಕೊಂಡ್ರೆ ನಾಳೆ ಈ ಸಮಾಜದಲ್ಲಿ ಆ ಹೆಣ್ಣಿಗೊಂದು ಬೆಲೆ ಇದೆ. ನೋಡಕ್ಕ, ನೆಲೆ ಬೆಲೆಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅಂದ ಮೇಲೆ ಹೊಲದಲ್ಲಿ ನಾನು ಕೆಲಸ ಮಾಡಲಾರೆ. ಕಾಮಿನಿ, ನಿನ್ನಿಷ್ಟದಂತೆ ನಡೆದುಕೊಳ್ಳಲು ನೀನೇನು ಮೈಸೂರು ಮಹಾರಾಜನ ಮಗಳಲ್ಲ. ಇದು ಪಕ್ಕ ರೈತನ ಮನೆತನ ಎನ್ನುವುದು ನೆನಪಿರ್ಲಿ. ನೋಡಿ ಭಾವ, ನಾನೊಬ್ಬ ರೈತನ ಹೆಂಡತಿಯಾಗಿ ಮನೆಗೆ ಬಂದಿಲ್ಲ, ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ಬಂದಿರುವೆ. ಗೊತ್ತು, ನೀನು ಇನ್ಸ್ಪೆಕ್ಟರ್ ಹೆಂಡತಿ ಅಂದ ಮೇಲೆ ನಿನಗೆ ತಲೆಯಲ್ಲಿ ಆಡೋರು ಕೊಂಬು ಬಂದಿಲ್ಲ. ಈ ಮನೆಯಲ್ಲಿ ಎಲ್ಲರಿಗೂ ಒಂದೇ ಸ್ಥಾನ, ಒಂದೇ ಮಾನ. ಹೋಗ್ಲಿ ಬಿಡಿ ಭಾವ, ಸುಮ್ನೆ ಯಾಕೆ ವಾದ ಹಾಕ್ತಾ ಇದ್ದೀರಾ? ಕಾಮಿನಿ ಇನ್ನು ಚಿಕ್ಕವಳು, ಅವಳಿಗೆ ಇನ್ನೂ ಏನು ತಿಳಿಯೋದು. ಬರ್ತಾ ಬರ್ತಾ ಸಮಯ ಹೋದ ಹಾಗೆ ಅವಳು ಎಲ್ಲವನ್ನ ಕಲಿತುಕೊಳ್ತಾಳೆ. ಅವಳನ್ನ ಬಿಟ್ಬಿಡಿ, ನಾವಷ್ಟೇ ಹೋಗೋಣ. ನೀಲ ಸಸಿ ಆಗದ ಬಗ್ಗದ ಮರ ಹೆಮ್ಮರ ಆದ ಮೇಲೆ ಬಗ್ಗಲು ಸಾಧ್ಯವೇ? ಇನ್ನು ಮುಂದೆ ಈ ದುರ್ಬುಳ ತುಂಬಿದವಳಿಂದ ಈ ಮನೆತನಕ್ಕೆ ಏನ್ ಗ್ರಾಚಾರ ಕಾದಿದೆವು ಆ ದೇವರಿಗೆ ಗೊತ್ತು. ಇದೇನು ತಮ್ಮ, ನಿನ್ನ ಅಣ್ಣನೊಂದಿಗೆ ಹುಡುಗಾಟವೇ? ಇದು ಹುಡುಗಾಟವಲ್ಲದ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಮೈದನ, ನಿನ್ನೆ ಪೊಲೀಸ್ ಬುದ್ಧಿಯನ್ನ ಈ ಮನೇಲಿ ತೋರಿಸಬೇಡಪ್ಪ. ಅತ್ಯಮ್ಮ, ನನಗೆ ತುತ್ತು ಅನ್ನ ಕೊಡುವ ನ್ಯಾಯ ದೇವತೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ಇದು ಸತ್ಯ. ತಮ್ಮ, ನೀನು ಅರೆಸ್ಟ್ ಮಾಡುವಂತ ತಪ್ಪು ನಾನೇನು ಮಾಡಿದ್ದೇನಪ್ಪ? ಹೇಳಪ್ಪ, ಹೇಳು. ಧರ್ಮ ದೇವತೆ ಅಂತ
ನನ್ನ ಅತ್ತಿಗೆಯನ್ನು ಕತ್ತು ಹಿಚಕಿದ ಸಾಯಿಸಿದ ಕಾರಣದ ಮೇಲೆ. ಮೈದುನ, ಯಾರು ಯಾರು ಹೇಳಿದ್ರು ನಿನಗೆ ಭಾವನವ್ರು ಕೊಲೆ ಮಾಡಿದ್ದು ಅಂತ? ಇನ್ಯಾರು? ಪ್ರತ್ಯಕ್ಷ ನೋಡಿದವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಕ್ಷಾತ್ ಸೀತಾ ಮಾತೆ ಅಂತಿರುವ ನನ್ನ ಹೆಂಡತಿಯನ್ನು ನಾನು ಕದ್ದು ಹಿಚಿಕು ಸಾಯಿಸುವಂತ ಕಟಕ ನಾನಲ್ಲಪ್ಪ ನಿನ್ನ ಈ ಅಣ್ಣ. ಅಣ್ಣ, ಆಧಾರ ಮಾಡುವ ಹೆಣ್ಣು ಮನೆಯವರಿಗೆ ಹೇಳಿ ಆಧಾರ ಮಾಡುವಳಿ. ಕರುಣೆಯಿಂದ ಕಟುಕ ಗುರಿಗೆ ಹೇಳಿ ಅದರ ಚಂಡನ್ನು ಕತ್ತರಿಸುವಳಿ. ಹೇಳಣ್ಣ, ಹೇಳು. ಮೈದುನ, ಸಾಕು ನಿಲ್ಲಿಸಪ್ಪ. ಯಾರೋ ಏನು ಹೇಳಿದ್ರು ಅಂತ ಭಾವನವರು ಕೊಲೆ ಮಾಡಿದ್ದಾರೆ ಅಂತ ನೀನು ನಂಬ್ತೀಯೇನು? ಅತ್ತಿಗೆ, ಈ ತಾಯಿ ಹತ್ತಿರ ಮಲಗಿ ತಮ್ಮನನ್ನು ಹುಟ್ಟಿಸುವ ಕಲಿ ಕಾಲವಿದು ಅಂತದರಲ್ಲಿ ಈಗಿನ ಕಲಿಯುಗದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ತಮ್ಮ, ಒಂದೇ ರಕ್ತ ಹಂಚಿಕೊಂಡವರು ಬಂದವರು ನಾವು. ನಿನಗೆ ನನ್ನ ಮೇಲೆ ನಂಬಿಕೆ ಏನಿಲ್ಲಪ್ಪ. ಅಣ್ಣ, ರಕ್ತ ಸಂಬಂಧ ಒಂದೇ ಆದರೂ ಅವರ ಮನಸ್ಸಿನ ಭಾವನೆಯನ್ನು ತಿಳಿಯಲು ಸಾಧ್ಯವೇ? ಆಯ್ತಪ್ಪ, ನನ್ನ ಹೆಂಡತಿಯನ್ನು ನಾನೇ ಕತ್ತು ಹಿಚಕಿ ಸಾಯಿಸಿದ್ದೇನಂತ ನಿನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋದವರು ಯಾರಪ್ಪ? ಯಾರು? ಇನ್ಯಾರು? ಆ ಕೃಷಿ ಮಂತ್ರಿಗಳ PA. ಏನ್ ಹೇಳ್ತಾ ಇದೀಯಾ? ವಿಷ ಸರ್ಪದ ಹಾಗೆ ವಿಷದ ಹೊಂಡವನ್ನ ಹೊತ್ತ ಸರ್ಪ ಅವನು ಹೇಳಿದ ಮಾತನ್ನ ನೀನು ನಿಜ ಅಂತ ತಿಳಿದುಕೊಳ್ತೀನಪ್ಪ. ಅತ್ತಿಗೆ, ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ನಮ್ಮ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಅವರ ಆರೋಪಿಯನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುವುದು ನನ್ನ ಕರ್ತವ್ಯ. ತಮ್ಮ, ನಾನು ಹುಟ್ಟಿ 40 ವರ್ಷ ಆದರೂ ಇನ್ನೂ ಒಂದು ಇರುವೆಯನ್ನು ಸಾಯಿಸಿಲ್ಲಪ್ಪ. ಅಂತದರಲ್ಲಿ ನನ್ನ ಹೆಂಡತಿಯನ್ನು ನಾನೇ ಕತ್ತು ಹಿಚಕಿ ಸಾಯಿಸುವಂತ ಕಟಕ ನಾನಲ್ಲಪ್ಪ ಈ ನಿನ್ನ ಅಣ್ಣ. ಅಣ್ಣ, ಯಾವ ಹುತ್ತದಲ್ಲಿ ಯಾವ ವಿಷ ಸರ್ಪ ವಾಸ ಮಾಡುತ್ತದೆ ಎಂದು ಯಾರು ಬಲ್ಲರು? ಸತ್ಯ ಸುಳ್ಳು ಎನ್ನುವುದು ನ್ಯಾಯಾಲಯ ತೀರ್ಪು ಕೊಡುತ್ತದೆ, ನನ್ನ ಮುಂದೆ ಅಲ್ಲ. ನನ್ನ ಕಾನೂನಿನ ಪ್ರಕಾರ ನಿನ್ನ ಕೈಗೆ ಬೇಡಿ ಹಾಕಿಕೊಂಡು ಹೋಗಲೇಬೇಕು. ನ್ಯಾಯಾಲಯ, ಕಾನೂನು ನ್ಯಾಯಾಲಯ ಅನ್ನುವ ಎರಡು ಅಮೂಲ್ಯವಾದ ವಸ್ತುಗಳು ಹಣವಂತರ ಜೇಬಿನಲ್ಲಿದೆ. ಸತ್ಯವಿದ್ದಿದ್ದು ಸುಳ್ಳು, ಸುಳ್ಳಿದ್ದುದನ್ನು ಸತ್ಯ ಎಂದು ತೋರಿಸುವ ಲುಚ್ಚ ರಾಜಕಾರಣಿಗಳ ಮನೆ ಅಂಗಳದಲ್ಲಿದೆ. ಧರ್ಮದಿಂದ ಬದುಕುವ ಮಾನವಂತರ ಮರ್ಯಾದೆಯನ್ನು 3 ಕ್ರಾಸಿಗೆ ಮಾರಿ ಶಿಕ್ಷೆ ನೀಡುತ್ತದೆ ಇಂದಿನ ನಿನ್ನ ಕರ್ತವ್ಯದ ಕಾನೂನು. ತಮ್ಮ, ಕಾನೂನು ನ್ಯಾಯಾಲಯ ಎಂಬ ಎನ್ನುವ ಎರಡು ಅಮೂಲ್ಯವಾದ ವಸ್ತುಗಳು ನಮ್ಮಂತವರಿಗೆ ನೆಪ ಮಾತ್ರ. ನೀನು ಏನೇ ಹೇಳುದಿದ್ದರೂ ನ್ಯಾಯಾಲಯದಲ್ಲಿ ಹೇಳು, ನನ್ನ ಮುಂದೆ ಅಲ್ಲ. ನ್ಯಾಯ ಉಳಿದಿದೆ ಎಲ್ಲಿ? ನ್ಯಾಯ ಸಿಗುವುದು ಎಲ್ಲಿ? ಹೆತ್ತ ತಾಯಿಯನ್ನು, ಅಕ್ಕ ತಂಗಿಯರನ್ನು, ಮಾಡಿಕೊಂಡ ಹೆಂಡತಿಯನ್ನು ಮತ್ತೊಬ್ಬರಿಗೆ ಮಲಗಿಸಿ ಖಾದಿ ತೊಟ್ಟವನೇ ಇಂದಿನ ಗಾಂಧಿವಾದಿ ಅಂತ ಇಡೀ ನಮ್ಮ ದೇಶ ತುಂಬೆಲ್ಲ ಭ್ರಷ್ಟಾಚಾರ ಎಂಬ ಮಹಾಪಿಡುಗು ನಾಯಿ ಕೊಡೆತ್ತವರ ಇಡೀ ದೇಶ ತುಂಬಾ ಹಬ್ಬುತ್ತಿರುವಾಗ ನಾನೊಬ್ಬ ಅಣ್ಣ ಜರೆತರ ನ್ಯಾಯಾಲಯದಲ್ಲಿ ನಿಂತುಕೊಂಡು ನನಗೆ ನ್ಯಾಯ ಕೊಡಿ ಅಂತ ಕೇಳಿದರೆ ನಾಳೆ ಬಾ ಅನ್ನುತ್ತಾರೆ ವಿನಃ ನನಗೆ ನ್ಯಾಯ ಸಿಗುವುದೇ ಇಲ್ಲ ತಮ್ಮ. ನೋಡ ಮೈದುನ, ಆ ಭ್ರಷ್ಟ ರಾಜಕಾರಣಿಗಳ ಮಾತುಗಳನ್ನ ನೀನು ಸತ್ಯ ಅಂತ ನಂಬಿ ಒಡ ಹುಟ್ಟಿದ ಅಣ್ಣನ ಮೇಲೆ ಸಂಶಯ ಪಟ್ಟು ಅವರನ್ನೇ ಅರೆಸ್ಟ್ ಮಾಡಲು ಬಂದ್ರಿವಿಯಲ್ಲ, ಅವರನ್ನ ಕೊಲೆಗಾರರು ಅಂತ ನೀನು ನಂಬ್ತೀನಪ್ಪ ಮೈದುನ? ನೀಲ, ಇವತ್ತು ಕಾನೂನು ಕಾಪಾಡೋ ರಕ್ಷಕ ನರಭಕ್ಷಕರಾದಾಗಲೇ ಈ ದೇಶದಲ್ಲಿ ಸತ್ಯ ನ್ಯಾಯ ನೀತಿ ಎಂಬ ಕರ್ತವ್ಯ
ಪ್ರಶಾಂತವಾಗಿ ಉರಿಯುತ್ತಲೇ ಇದೆ. ಅಹಿಂಸೆ, ಅಧರ್ಮ, ಅಸತ್ಯ ಎಂಬುದು ಕರ್ಮದ ದೀಪ ಸೂರ್ಯನ ತರ ಪ್ರಶಾಂತವಾಗಿ ಉರಿಯುತ್ತಲೇ ಇದೆ. ನಿನ್ನ ಬುದ್ಧಿ ಮಾತಿಗೆ ಕಿವಿ ಕೊಡುವನು ನಾನಲ್ಲ. ಮರ್ಯಾದೆಯಿಂದ ನಿನ್ನ ಕೈಗಳನ್ನು ಮುಂದೆ ಮಾಡಿದರೆ ಸರಿ, ಇಲ್ಲವಾದರೆ ಅಣ್ಣನೆಂಬುದು ಬರಿತು 4 ಸೊನ್ನೆ ಒತ್ತು ಎಳೆದುಕೊಂಡು ಹೋಗಬೇಕಾಗುತ್ತದೆ. ಸಬ್ಬಾಸ್ ತಮ್ಮ ಸಬ್ಬಾಸ್, ಮೆಚ್ಚಿದೆ ಈ ನಿನ್ನ ಕುಟಿಲ ಮಾತಿಗೆ. ನಿನಗೆ ರಕ್ತ ಸಂಬಂಧಕ್ಕಿಂತ ಈ ನಾಡಿನಲ್ಲಿ ನಾನೇ ಶ್ರೇಷ್ಠನೆಂದು ಈ ರೈತರ ಬದುಕಿನಲ್ಲಿ ಕಣ್ಣು ಮುಚ್ಚಾಲಿ ಆಟ ಆಡುತ್ತಿರುವಾಗ ಆ ನರಮೇಧನ ಹಣ ನಿನ್ನನ್ನು ಈ ರೀತಿ ಮಾತನಾಡಲು ಹಚ್ಚಿದೆ ತಮ್ಮ. ಆದರೆ ನೀನೊಬ್ಬ ಒಡ ಹುಟ್ಟಿದವರ ಕತ್ತು ಕೊಯ್ಯುವ ಕಿರಾತಕನಾಗುತ್ತೆ ಅಂತ ನಾನು ಊಹಿಸಿದಿರ್ಕಿಲ್ಲ ತಮ್ಮ, ಊಹಿಸಿರ್ಕಿಲ್ಲ. ಅಣ್ಣ, ಇಂದಿನ ಕಲಿಯುಗದಲ್ಲಿ ಸತ್ಯ ನ್ಯಾಯ ನೀತಿ ಎಂದು ಕೆಲಸ ಮಾಡಿದವರು ಯಾರು ಮುಂದೆ ಬಂದಿಲ್ಲ. ಅದೇ ಸತ್ಯ ಸುಳ್ಳು, ಸುಳ್ಳು ಸತ್ಯ ಎಂದು ಸಾಧಿಸಿ ಸಾಕಷ್ಟು ಹಣ ಅಂತಸ್ತು ಗಳಿಸಿ ತಮ್ಮ ಹೆಂಡರು ಮಕ್ಕಳೊಂದಿಗೆ ಐಷಾರಾಮಿ ಜೀವನ ಕಳೆಯುತ್ತಿದ್ದಾರೆ. ಇದು ನಿನಗೆ ಗೊತ್ತೇ? APC ಕಡಿಸಿರಿ ಇವನ ಕೈಗೆ ಬೇಡಿಯನ್ನು. ಸುಳ್ಳಪ್ಪ, ಇದೆಲ್ಲ ಸುಳ್ಳು. ಬರೀ ಸುಳ್ಳು ಹೇಳಿ ಸುಳ್ಳಿನ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡು ಅದರ ಮೇಲೆ ಕುಳಿತು ನಗುತ್ತಾ ಇದ್ದಾರೆ ಆ ಪಾಪಿಗಳು. ಸತ್ಯವನ್ನೇ ಕಂಡುಹಿಡಿಯದೆ ಯಾವ ತಪ್ಪನ್ನು ಮಾಡದೇ ಇರೋ ಅಣ್ಣನ ಅರೆಸ್ಟ್ ಮಾಡಬೇಡಪ್ಪ. ಆಕೆಗೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಡೀ ಸಮಾಜವೇ ಇವನೇ ಕೊಲೆಗಾರನೆಂದು ಊರು ತುಂಬಾ ಸಾರಿ ಸಾರಿ ಹೇಳುತ್ತಿದೆ. ಮೇಲಾಗಿ ನನ್ನ ಮೇಲಿನ ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಏರುತ್ತಲೇ ಇದ್ದಾರೆ. ಬೆನ್ನಿಂದ ಹುಟ್ಟಿದ ಸಹೋದರನೇ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ಇನ್ನು ಈ ಸಮಾಜ ಪಾಟೀಲನಂತ ನಿಷ್ಕರ್ಮಿಗಳಿಗೆ ನನ್ನ ಮೇಲೆ ಅಪರಾಧ ಹೊರಿಸುವುದು ಏನು ಮಾ? ಇಂದಿಲ್ಲ ನಾಳೆ ಸತ್ಯಾಂಶ ತಿಳಿದ ಮೇಲೆ ಸುಳ್ಳುಗಾರಿಕೆಗೆ ಶಿಕ್ಷೆ ಇದ್ದೇ ಇದೆ ಮಾ, ಇದ್ದೇ ಇದೆ. ತಮ್ಮ, ನಿನಗೆ ಯಾರ ಕೈ ತುತ್ತು ಉಣಿಸಿದ ನನ್ನ ಕೈಗೆ ನೀನೇ ನಿನ್ನ ಕೈಯಾರ ಬೇಡಿಯನ್ನು ತೊಡಸಪ್ಪ. ನಿನ್ನಂತ ನೀಚನ ಕೈಗೆ ಬೇಡಿ ತೊಡಿಸುವುದು ನನಗೆ ಅಸಹ್ಯ ಎನಿಸ್ತದೆ. APC ತೊಡಿಸಿರಿ ಈ ಕಟುಕನ ಕೈಗೆ ಬೇಡಿಯನ್ನು. ತಮ್ಮ, ಇದೇನು ಮಾಡುತ್ತಿರುವೆ ಅಪ್ಪ? ಬಾ ಅಣ್ಣ, ಸರಿಯಾದ ದಂಡೇ ಮಾಡುತ್ತಿದ್ದೇನೆ. ರೀ, ಬನ್ನಿ ನೋಡಿ, ಭಾವನವ್ರೆ ಅಕ್ಕನ ಕತ್ತು ಹಿಚಿಗೆ ಕೊಲೆ ಮಾಡಿದಾರಂತೆ. ಹಾಗಂತ ಆ ಪಾಪಿ ಪಾಟೀಲ ಇದನ್ನೇ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ ರೀ. ಲೇ ಪಾಟೀಲ, ಅಣ್ಣ ತಮ್ಮ ಅಂತಿರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಿದಾನೆ ಬಂಡನೆ. ಈಗಲೇ ಬರ್ತಾನೆ ನಿನಗೆ ನರಕದ ದಾರಿ ತೋರಿಸಲು. ಒಂದೇ ರಕ್ತ ಹಂಚಿಕೊಂಡು ಬಂದವರು ನಾವು. ಹಣವಂತರ ಕೈಗೊಂಬೆಯಾಗಿ ದುರ್ಗುಣದಿಂದ ಬೆಂದು ಹೋಗಿರುವಾಗ ನಾವು ಎಷ್ಟೇ ಸತ್ಯವನ್ನು ಹೊರಗೆ ಹಚ್ಚಿದರು ಕೈ ತುತ್ತು ಉಣಿಸಿ ವಿದ್ಯಾ ಕಲಿಸಿ ದೊಡ್ಡ ನೌಕರಿದಸ್ತನ ಮಾಡಿದವನಿಗೆ ಕೈಗೆ ಕಬ್ಬಿಣದ ಕೋಳವನ್ನು ತೋರಿಸಿದಿರುವಾಗ ಮತ್ತೊಬ್ಬರ ಮೇಲೆ ಅರೆಯ ಇದು ಶುದ್ಧ ತಪ್ಪು ತಮ್ಮ, ಶುದ್ಧ ತಪ್ಪು. ಸುರೇಂದ್ರ, ನಿನಗೆ ಈ ಬಸವೇಶ್ವರ ಒಳ್ಳೇದು ಮಾಡಲಪ್ಪ, ಒಳ್ಳೇದು ಮಾಡಲಿ. ಇದರಲ್ಲಿ ಒಳ್ಳೆಯದು ಕೆಟ್ಟದು ಎನ್ನುವ ವಿಚಾರವೇ ನನಗೆ ಗೊತ್ತಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ಕರ್ತವ್ಯ ಎಲ್ಲಿದೆ ಇಂದಿನ ಯುಗದಲ್ಲಿ ಕರ್ತವ್ಯ? 10 ಕೊಲೆ, 100 ರೇಪ್ ಕೇಸ್, 1000 ಧರಣೆ ಮಾಡಿ ಜೈಲಿಗೆ ಬಂದವರನ್ನು ಜೇಬು ತುಂಬುವಷ್ಟು ಹಣ ಕೊಟ್ಟರೆ ಸಾಕು, ಆ ಕಳ್ಳ ಕದಿಮರನ್ನು ಓಡಿ ಹೋಗುವಂತೆ ಸಾರಿರುತ್ತದೆ ನಿಮ್ಮ ಕರ್ತವ್ಯ ಕಾನೂನು. ರೈತನ ಮಗ 14 ತಿಂಗಳು ಉಪವಾಸ ಮಾಡಿ ತಾನು ಬೆಳೆದ ಬೆಲೆ ಕಬ್ಬಿಗೆ ಬೆಲೆ ಸರಿಯಾದ ಬೆಲೆ ಕೊಡು ಎಂದು
ಕಾರ್ಖಾನೆ ಮಾಲೀಕರ ವಿರುದ್ಧ ಧರಣಿಗೆ ಇಳಿದರೆ ಹಣವಂತರ ಮಾತಿಗೆ ಕಿವಿ ಜೋತು ಬಿಟ್ಟು ರೈತರು ಒತ್ತು ಜೈಲಿಗೆ ಹಾಕುತ್ತದೆ ನಿಮ್ಮ ಕರ್ತವ್ಯ ಕಾನೂನು. ನಿಲ್ಲಿಸುವ ನಾಡಿನ ಗೊಡ್ಡ ವೇದಾಂತವನ್ನು ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ಪೊಲೀಸ್ ಎಂಬ ಸ್ಥಾನಕ್ಕೆ ಕಪ್ಪು ಚುಕ್ಕೆ ಎಳೆಯಬೇಡ. ಇದೇ ನಿನಗೆ ತಮ್ಮ ನಿನ್ನ ಹೃದಯವನ್ನು 10 ಸಲ ಮುಟ್ಟಿಕೊಂಡು ನೋಡ್ಕೋ. ಮಾವಿನ ಮರದಲ್ಲಿ ಬೇವಿನ ರಸ ಬರಲು ಸಾಧ್ಯವೇ? ಒಬ್ಬ ದೇವ ಮಾನವ ಕೊಲೆ ಮಾಡಲು ಸಾಧ್ಯವೇ? ಯೋಚಿಸು ನೋಡು ಸುರೇಂದ್ರ, ಯೋಚಿಸು ನೋಡು. ಅಣ್ಣ, ಇದರಲ್ಲಿ ಯೋಚನೆ ಮಾಡುವ ಮಾತೇ ಇಲ್ಲ. ಆ ಮಂತ್ರಿ ಪೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ ಮೇಲೆ ನಾನು ಅರೆಸ್ಟ್ ಮಾಡಲೇಬೇಕು. ಸುರೇಂದ್ರ, ದುಷ್ಟರ ನಿಯತ್ತಿಗಾಗಿ ದುಡಿಯೋ ನಾಯಿಗೆ ಸತ್ಯವಂತರ ಕೂಗು ಕೇಳಿಸುವುದಿಲ್ಲಪ್ಪ. APC ಎಳೆದುಕೊಂಡು ನಡೀರಿ ಇವನನ್ನು. ಅಲ್ಲ ಎಲ್ಲಿದೆಯೋ ನ್ಯಾಯ, ಬಡವನ ನ್ಯಾಯವ ಕೇಳುವುದೇ ನ್ಯಾಯ, ಬಡವನ ನ್ಯಾಯವ ಕೇಳುವುದೇ ನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ಏನ್ರಿ ಇದು? ಭಾವ ಯಾವ ತಪ್ಪು ಮಾಡದೆ ಇದ್ರು ಎಳೆದುಕೊಂಡು ಹೋಗ್ಬಿಟ್ರಲ್ಲ. ಭಗವಂತ, ನೀನೇ ಅವರನ್ನ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಅಲ್ಲ ಬನ್ನಿ. ಲೇ ಶಿವ್ಯ, ಇಡೀ ಸುತ್ತು ಹತ್ತಲಿನ ಹಳ್ಳಿಗಳಲ್ಲಿ ನಿನ್ನದೊಂದೇ ಧರ್ಮ ತುಂಬಿದ ಒಕ್ಕಲಿಗರ ಮನೆತನವೆಂದು ಜಂಬದ ಕೋಲದಂತೆ ಸೊಕ್ಕಿನಿಂದ ಮೆರಿತಾ ಇದೆಯಲ್ಲ. ಮೆರಿ. ನೀನು ಸೊಕ್ಕಿನಿಂದ ಅಲೆದಾಡುವ ಜಾಗಕ್ಕೆ ಅವಿನಾಶವೆಂಬ ವಿಷಕಾರಿ ಬಾಂಬು ರೆಡಿ ಮಾಡಿದ್ದೇನೆ. ಆ ಬಾಂಬಿಗೆ ನಿನ್ನ ತುಂಬಿದ ರೈತ ಮನೆತನವನ್ನು ನೆಲಸಮ ಮಾಡುವ ದಿನಗಳು ಬಹಳ ದೂರವಿಲ್ಲ. ಶಿವ್ಯ, ಕಬ್ಬಿನ ಕಾಯ್ದಷ್ಟೇ ಕಂಬಾರನಿಗೆ ಲಾಭ. ಚಕ್ರ ತಿರುಗಿದಷ್ಟು ಮಡಿಕೆ ಮಾಡಲು ಕುಂಬಾರನಿಗೆ ಸುಲಭ. ಮತ್ತೆ ಸಮಯ ಸಾಧಿಸಿಕೊಂಡು ನಿಮ್ಮ ಮನೆಯಲ್ಲಿ ಒಂದರಂತೆ ಒಬ್ಬೊಬ್ಬರ ಹೆಣ ಮಲಗಿಸದಿದ್ದರೆ ನನ್ನ ಹೆಸರು ಆಂಧ್ರ ರೆಡ್ಡಿ ಅಲ್ಲ, ಕರ್ನಾಟಕ ರೆಡ್ಡಿನೇ ಅಲ್ಲ. ಭಕ್ತರಲ್ಲಿ ಹೃದಯದ ಹಾರ
ದಟ್ಟವಾದ ಕಾಡಿನಲ್ಲಿ ಒಂಟಿ ಹೆಣ್ಣು ದಾರಿ ಹಿಡಿದು ಹೋಗ್ಬೇಕಾದ್ರೆ ಅಡ್ಡ ಕೈ ಇಟ್ಟು ನಿಲ್ಲಿಸೋದು ಶುದ್ಧ ತಪ್ಪು. ದಾರಿ ಬಿಡಿ. ಅದು ನನಗೆ ಸರಿಯಾಗಿ ಗೊತ್ತು, ಆದರೆ ನಾನ್ಯಾರು ಎನ್ನುವುದು ನಿನಗೆ ಗೊತ್ತಿರಬೇಕಲ್ಲ ಸುಂದ್ರಿ. ಗೊತ್ತು ಗೊತ್ತು, ನೀನೊಬ್ಬ ಹೆಡೆ ಮುಚ್ಚಿದ ಘಟ ಸರ್ಪ ಅಂತ ಚೆನ್ನಾಗಿ ಗೊತ್ತು. ನೋಡು, ಇಡೀ ಸರ್ಕಾರವನ್ನೇ ನಡಗಿಸಿ ಅದರಿಂದ ಲಂಚವನ್ನ ತಿಂದು ಹಣವನ್ನೆಲ್ಲ ನುಂಗಿ ಹಾಕೋ ಕಟುಕ ನೀನು ಅಂತ ಚೆನ್ನಾಗಿ ಗೊತ್ತು. ನೀಲ, ನಾನು ಎಳೆ ಎತ್ತಿದ ಸರ್ಪ ಅಂದ ಮೇಲೆ ಸರ್ಪವನ್ನು ಕೆಣಕಿದ ಮೇಲೆ ಕಚ್ಚದೆ ಬಿಡುವುದೇ. ನೋಡು, ಸುಮ್ಮನೆ ನಾ ಕೇಳುವ ಮಾತಿಗೆ ಒಪ್ಪಿಕೊಂಡರೆ ಸಾಕು. ಒಳ್ಳೆ ಮಾತಿದ್ರೆ ಒಪ್ಪಿಕೊಳ್ಳಬಹುದು, ಹಾಗಂತ ಕೆಟ್ಟ ಮಾತಿಗೆ ಒಪ್ಪಿಕೊಂಡು ಕೈಯಲ್ಲಿ ಹಗ್ಗ ಕೊಟ್ಟು ಕೈಗೆ ಹಗ್ಗ ಕಟ್ಟಿಸಿಕೊಳ್ಳೋ ಹೇಳಿ ಹೆಣ್ಣು ನಾನಲ್ಲ. ನಾನೇನು ಮೊದಲು ಹೇಳು, ಅದನ್ನ ನಾನು ತಿಳಿದುಕೊಳ್ಳಬೇಕು. ಓಕೆ ನೀಲ, ಸುಮ್ಮನೆ ರೈತನ ಮನೆಯಲ್ಲಿ ನೊಂದು ಬೆಂದು ಕಣ್ಣೀರಿನಲ್ಲಿ ಕೈ ತೊಳೆಯೋದಕ್ಕಿಂತ ಈ ಕೆ ರೆಡ್ಡಿಯ ಸಂಘ ಬೆಳೆಸಿದರೆ ನೀನು ಚಿನ್ನದ ತಾಟಿನಲ್ಲಿ ಮೃಷ್ಟಾನದ ಊಟ ಮಾಡ್ತೀಯ. ಏನಂತೀಯ? ಏಯ್! ಮುಚ್ಚು ಬಾಯ್ ಸಾಹುಕಾರ. ಹಣ ಇದೆ ಅಂತ ನಿನ್ನಂಥವನ ಮಾತಿಗೆ ಮೋಸ ಹೋಗಿ ಬಂದು ಸರಗಾಸ್ತೀನಿ ಅಂದುಕೊಂಡು ಏನು? ಹೇಳಿ ಹೇಳಿ ಸದಾ ಗಂಡನ ಸೇವೆ ಮಾಡ್ತಾ ಗಂಡನೇ ನನ್ನ ಪಾಲಿನ ದೇವರು ಅಂತ ತಿಳಿದು ಅವರ ಪಾದ ಸೇವೆ ಮಾಡೋ ಪತಿವ್ರತೆ ಹೆಣ್ಣು. ನೀಲ, ಇಂದಿನ ಸಮಾಜದಲ್ಲಿ ಗಂಡನಿಗೆ ಮೀಸಲಿಟ್ಟ ಎಳೆಯ ತಾಟಿನಲ್ಲಿ ಬೇರೊಬ್ಬ ಗಂಡಸಿಗೆ ಕದ್ದು ಮುಚ್ಚಿ ಉಳಿಸಿ ಬರುವ ನಿನ್ನಂತ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಮೈ ತುಂಬ ಬಂಗಾರದ ದಾಗೀನವಿದ್ದರು, ಕೈ ತುಂಬಾ ಹಣವಿದ್ದರು, ಮತ್ತೆ ಹಣದ ಆಸೆಗೆ ಬೇರೆ ಗಂಡನೊಂದಿಗೆ ಸರಸ ಚಕ್ಕಂದಾಡಿ ಬರುವ ನಿನ್ನಂತ ಬಂಡ ಹೆಣ್ಣುಗಳಷ್ಟಿಲ್ಲ ಇದೇ ನಿನ್ನ ಹಾಳ ಸಮಾಜದಲ್ಲಿ. ನೋಡು, ಕೈಯಲ್ಲಿ ಒಂದು ಮೊಬೈಲ್ ಹಿಡಿದುಕೊಂಡು ಪಕ್ಕ ಊರ ಮನೆ ಸೂಳೆರಂತೆ ಮೆರೆಯುತ್ತಿದ್ದಾರೆ. ಲೇ ಕೇಕೆ, ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿ ಮತ್ತೊಬ್ಬ ಮಿಂಡನ ಹಣದ ಆಸೆಗಾಗಿ ಸೆರಗಾಸೋಳು ಪತಿವ್ರತೆ ಅಲ್ಲ, ನೀನಿರೋ ಸೂಳೆ ಕಣೋ ಸೂಳೆ. ಆ ದಾರಿಯಲ್ಲಿ ನಡೆಯುವ ಹೆಣ್ಣು ನಾನಲ್ಲ, ಸದಾ ಗಂಡನೇ ದೇವ್ರು ಅಂತ ತಿಳಿದು ನಡೆಯೋ ಕರತಿ ಹೆಣ್ಣು ನಾನು. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ದಾರಿ ಬಿಡು. ನೀಲ, ಅಪರೂಪಕ್ಕೆ ಸಿಕ್ಕ ಜಿಂಕೆ ಮರೆಯನ್ನು ಬೇಟೆಯಾಡಿ ಅದರ ರುಚಿಯನ್ನು ಬಾಯಿ ಚಪ್ಪರಿಸದೆ ಬಿಟ್ಟರೆ ಅದು ಬೇಟೆಗಾರನಿಗೆ ಅವಮಾನ. ಅರೇ ಚಂದ್ರ ಚಕೋರಿಯೇ, ಒಂದೇ ಒಂದು ಸಲ ಈ ಇಂದ್ರನ ಇಂದ್ರಕ್ಕೆ ತಂಪೆರೆಚುವ. ಥು, ಕಾಮದ ಪಿಶಾಚಿ, ನಾನು ಎಷ್ಟು ಬೇಡಿಕೊಂಡ್ರು ಕಾಡಿನಲ್ಲಿ ಒಂಟಿ ಹೆಣ್ಣು ಸಿಕ್ಕಳು ಅಂತ ಮೈ ಮೇಲೆ ಏರಿ ಬರ್ತಾ ಇದೆಯಲ್ಲೋ. ಇನ್ನೊಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟುವ ಸಾಹಸ ನೀನು ಮಾಡಿದ್ದೆ ಆದ್ರೆ ನಿನ್ನ ರೊಂಡವನ್ನ ಚಂಡಾಡೋ ಶಾಂಭವಿ ನಾನಾಗಬೇಕಾಗುತ್ತೆ. ಭ್ರಮೆ ಶಾಂಭವಿ, ಕೊಬ್ಬಿದ ಜವಾರಿ ಕೋಳಿ ಅಂತ ಹೇಳಿ ನೀನು ಶಾಂಭವಿ ಅವತಾರ ತಾಳಲು ಇದು ದೇವತಾ ಯುಗವಲ್ಲ, ನಮ್ಮಂತ ಕಾಮುಕರ ಕೆಟ್ಟ ಕರಾಳ ಯುಗ. ನೀಲ, ಸುಮ್ಮನೆ ಒಳ್ಳೆಯ ಮಾತಿನಿಂದ ಸಮಯವನ್ನು ವ್ಯರ್ಥ ಮಾಡದೆ ಪ್ರೀತಿಯಿಂದ ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ಹಾರಿ ಸದ್ದಿಲ್ಲದೆ ಈ ಗರುಡನ ಗೂಡಿಗೆ ಬಂದರೆ ಇಬ್ಬರಿಗೂ ಕಾಮದೆಯ ಮೇಲೆ ಏರಿದ ಮಡ್ಡನ್ನು ಇಳಿಸಿಕೊಳ್ಳೋಣ. ಬಾ. ಬೇಡ ಬೇಡ, ನಿಂಗ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನೇನು ಮಾಡಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನಿನ್ನ ಅಣ್ಣ ಅಂತ ಬಾಯಿ ತುಂಬ ಕರಿತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡು. ಅಣ್ಣ ಬಾಯಿ ಮುಂಚೆಲೆ ಹೊಲಸು ಹೆಣ್ಣೆ. ನಮ್ಮಂತ ಕಾಮುಕರ ಮುಂದೆ ಅಣ್ಣ ತಂಗಿ ಎಂಬ ಸೆಂಟಿಮೆಂಟ್ ಹೇಳಿದರೆ ನಿಮ್ಮಂತ ಸುಂದರಿಯರ ನುಣುಪಾದ ದೇಹ ಎಂಬ ಗೋಡೆಗೆ ಬಿಳಿ ಸುಣ್ಣ ಬಡಿಯುವವರು ಯಾರು? ಲೇ ಮುಟ್ಟದಿರೋ ಪಾಪಾತ್ಮ, ಛೀ,
ಇಷ್ಟೆಲ್ಲ ಬೇಡಿಕೊಂಡ್ರು ಸ್ವಲ್ಪನು ಕರುಣೆ ಬಾರದೆ ನಿನ್ನ ಕಟ್ಟದ ಹೃದಯಕ್ಕೆ ನೀ ನನ್ನ ಕೈ ಮುಟ್ಟಿ ಮೈ ಮುಟ್ಟಲು ಬಂದಿದ್ಯಾದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಈ ಪವಿತ್ರವಾದ ನೆಲದಲ್ಲಿ ನಿನ್ನ ರಕ್ತ ಕುಡಿದು ಬಿಡಲ್ಲ. ದಾರಿ ಅಪರೂಪ ದಾರಿ ನೀಲ, ಮುನ್ನಡೆದು ಹೋಗಲು ನಾನೇನು 3 ತಿಂಗಳಿಗೆ ಹುಟ್ಟಿದವನಲ್ಲ. ಈ ನಿನ್ನ ದುಂಡವಾದ ಮೈ ಮಾಟ ನೋಡಿ ನನ್ನ ಕಾಮದಾಹ ಕಾರಂಜಂತೆ ಪುಟಿ ಪುಡಿದೇಳುತ್ತಿದೆ. ಬಾರೇ ಬಣ್ಣದ ಪಾದರ ಗಿಡ್ಡಿಯೇ. ದೇವರೇ, ಭಗವಂತ ಪರಮಾತ್ಮ, ಈ ರಾಕ್ಷಸನ ಕೈಯಿಂದ ಯಾವುದಾದ್ರೂ ಒಂದು ಅವತಾರ ತಾಳಿ ನನ್ನನ್ನು ರಕ್ಷಿಸು ತಂದೆ, ನನ್ನನ್ನು ರಕ್ಷಿಸು. ಶಾಂಭವಿ ಲೇ ಕೋಪಿದ ಜವಾರಿ ಕೋಳಿ ಅಂತ ಹೇಳಿ ನೀನು ಈ ಶಾಂಭವಿ ಅವತಾರ ತಾಳಲು ಇದು ದೇವತಾ ಯುಗವಲ್ಲ, ಇದು ಕಾಮುಕರ ಕರಾಳ ಯುಗ. ನಿಮ್ಮಂತ ಹೆಣ್ಣುಗಳು ಸಿಕ್ಕಲ್ಲಿ ಸಿಕ್ಕರೆ ಮುಚ್ಚು ಮರೆ ಇಲ್ಲದೆ ಹೊತ್ತುಕೊಂಡು ಹೋಗಿ ಉಂಡು ಬಿಸಾಕುವ ಪಾಪಾತ್ಮರ ಕಲಿ ಕಾಲ. ಅಯ್ಯೋ ಅಯ್ಯೋ ಶಿವ ಶಿವ, ಬಾರಪ್ಪ, ಯಾವುದಾದ್ರೂ ಒಂದು ಅವತಾರ ತಾಳಿ ಈ ಹೆಣ್ಣಿನ ಮಾನ ರಕ್ಷಣೆ ಮಾಡುವ ತಂದೆ. ಬೇಡ, ಪಾಟೀಲ, ಲೇ ರೆಡ್ಡಿ, ನನ್ನ ತಂಗಿಯನ್ನು ಕೈ ಬಿಟ್ಟು ದೂರ ಸರಿ. ಇಲ್ಲವಾದರೆ ನಾನು ಹೊಡೆತಕ್ಕೆ ನಿನ್ನ ದೇಹ ತುಂಡು ತುಂಡಾಗಿ ಜಂಗಲ್ನಲ್ಲಿ ಬೀಳುತ್ತದೆ. ಎಚ್ಚರ ಎಚ್ಚರ. ಏ ರಾಯ, ದ್ರೌಪದಿಯನ್ನು ದುರ್ಯೋಧನ ಸೀರೆ ಬಿಚ್ಚಿ ಕಾಮದ ಆಟ ಆಡುವಾಗ ಶ್ರೀಕೃಷ್ಣ ಆಗಮಿಸಿದಂತೆ ಇಂದು ಈ ಕಲಿಯುಗದಲ್ಲಿ ಈ ಸತಿ ಸಾವಿತ್ರಿಯನ್ನು ಸೀರೆ ಬಿಚ್ಚಿ ಕಾಮದ ಆಟ ಆಡುವಾಗ ಈ ರಾಯಣ್ಣನ ಆಗಮನವೇ. ಹೊತ್ತು ಬಾಯ್ ಬಾತ್ಮಾಸ್, ಜನಪ್ರತಿನಿಧಿಗಳಿಂದ ಓಟು ಪಡೆದು ಆರ್ಜವಾಗಿ ಈ ದೇಶದ ಜನರ ಸಂರಕ್ಷಣೆ ಮಾಡಬೇಕಾದವನೇ ಈ ದೇಶದ ಹೆಣ್ಣಿನ ಮಾನ ಪ್ರಾಣ ತೆಗೆಯುವ ನಿಮ್ಮಂತ ಜನಸೇವಕರನ್ನು ಬದುಕಲು ಬಿಟ್ಟರೆ ಇನ್ನು ನಮ್ಮ ತಂಗಿ ಅಂತ ಅದೆಷ್ಟೋ ಹೆಣ್ಣು ಮಕ್ಕಳ ಶೀಲವನ್ನು ಸೂರುಗೈಯುವುದರಲ್ಲಿ ಸಂದೇಹವೇ ಇಲ್ಲ. ಲೇಖಕೆ ರಾಜಕೀಯ ಎಂಬ ಚದುರಂಗದಲ್ಲಿ ಒಪ್ಪು ಇಲ್ಲದ ಊರಿನ ನಿಮ್ಮ ಅಟ್ಟಹಾಸವನ್ನು ಮೆಟ್ಟಿ ಸೀಳಲು ಎಂದು ರೈತ ಹುಲಿಯಾಗಿ ತೊಡೆ ತಟ್ಟಿ ರೊಚ್ಚಿಗೆದ್ದ ಹುಲಿಯಾಗಿ ಬಂದಿದ್ದಾನೆ. ರೈತ ಹಿಡಿದ ಗಂಡುಗಳಲ್ಲಿ ನಿನ್ನಂತ ಸಾವಿರಾರು ರೈತರು ನನ್ನೊಂದಿಗೆ ರೊಚ್ಚಿಗೆದ್ದು ಏರಿ ಬಂದರು. ಸದ್ದಿಲ್ಲದ ಸುಡಗಾಡಗೆ ಕಳಿಸುವ ಮಗ ನಾನು. ಲೇ ರಾಯ, ತಪ್ಪಿಗೆ 3 ಮುಚ್ಕೊಂಡು ಹೋಗ್ತಾ ಇರಬೇಕು. ಅಕಸ್ಮಾತ್ ಅಪ್ಪಿ ತಪ್ಪಿ ನಿಂತರೆ ನೀ ತನ್ನ ಗಂಡು ಗೊಳಲಿಯಿಂದ ನಿನ್ನ ರುಂಡವನ್ನು ಕೊಡುತ್ತೇನೆ. ಎಚ್ಚರ. ನಿನ್ನ ಗೊಳ್ಳ ಆವಾಜಿಗೆ ಹೆದರಿ ಬೆಂಡಿಕಾಯಿಂದ ಹೆದರಿಕೊಳ್ಳು ಹೋಗೋ ಮನುಷ್ಯನಲ್ಲ ರೆಡ್ಡಿ. ನಾಳೆಂದು ಜಂಬ ಕೊಚ್ಚಿಕೊಳ್ಳುವ ಬಂಡ ಸೋಳೆ ಮಕ್ಕಳ ಎದೆ ಗುಂಡಿಗೆ ಸೀಳಿ ಹಸಿ ರಕ್ತ ಕುಡಿಯುವ ರಕ್ತ ಬೀಜಾಸುರ ನಾನು. ಲೇ, ಇವತ್ತಿಗೆ ಕೊನೆಯಿತು ನಿನ್ನ ಪಾಪದ ದೇಹವನ್ನು ನರಕಕ್ಕೆ ಕಳಿಸೋಳು. ಜೈ ಬೀರೇಶ್ವರ. ಅಣ್ಣ, ಈ ಪಾಪಿಯನ್ನು ಕೊಲ್ಲುವುದು ಬೇಡಣ್ಣ, ಬೇಡ. ಮನೇಲಿ ಕಟ್ಟಿರೋ ನಾಯಿ ಹಾಗೆ ನೀನು ಬಿಟ್ರೆ ಅದೇ ನನ್ನ ಪ್ರಾಣ ಭಿಕ್ಷೆ ಅಂತ ಬದುಕೊಳ್ಳಲಿ ನಾಯಿ. ತಂಗಿ, ಇಂಥ ನೀಚನ್ ಏನಮ್ಮ ಈ ಕ್ರೂರ ರಾಕ್ಷಸನ ಮೇಲೆ ಕರುಣೆ? ಅಣ್ಣ, ಇವನೊಬ್ಬ ಹೇಸರ ಗತ್ತೆ ಅಣ್ಣ. ಇವನನ್ನ ಮುಟ್ಟಿದ್ರೆ ನಿನ್ನ ಕೈಯ ಮೈಲಿಗೆ ಆಗುತ್ತೆ. ಹೇಸಿಗೆ ಮೇಲೆ ಕಲ್ಲು ಹೋಗಿದ್ರೆ ನಮ್ಮ ಮುಖಕ್ಕೆ ಸಿಡಿಯುತ್ತೆ ಅಣ್ಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದು ಸಲ ಬಿಟ್ಬಿಡು. ನಿನ್ನ ಹೆಸರು ಹೇಳಿ ಬದುಕೊಳ್ಳಿ ಪಾಪಿ. ತಂಗಿ, ಇಂಥ ತಾಯಿ ಗಂಡರನ್ನು ಹಾಗೆ ಬದುಕಲು ಸುಮ್ಮನೆ ಬಿಟ್ಟರೆ ಸತ್ಯವನ್ನು ಕಡ್ಡಿಪೆಟ್ಟೆಯನ್ನಾಗಿ ಮಾಡಿಕೊಂಡು ನ್ಯಾಯವನ್ನು ಸಿಗರೇಟ್ ಅನ್ನಾಗಿ ಮಾಡಿಕೊಂಡು ನಮ್ಮಂತ ಮಾನವಂತರ ಹೆಣ್ಣು ಮಕ್ಕಳ ಶೀಲವನ್ನು ಸಿಗರೇಟಿನಂತೆ ಸುಟ್ಟು ಹಾಕುತ್ತಾರಮ್ಮ ಇಂಥ ತಾಯಿ ಗಂಡರು.
ಇಂಥ ಬೀದಿ ಕಾಮುಕರನ್ನು ಹಾಗೆ ಬಿಟ್ಟರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿಬಿಡುತ್ತಾರಮ್ಮ. ಅಣ್ಣ, ಅವರು ಮಾಡಿದ ಕರ್ಮದ ಫಲವನ್ನ ಅವರು ಅನುಭವಿಸ್ತಾರೆ ಅಣ್ಣ. ಅವನ ಕೊಲೆ ಮಾಡಿ ನೀನ್ ಯಾಕಣ್ಣ ಪಾಪವನ್ನ ಕಟ್ಕೊಳ್ತೀಯ? ಬಿಟ್ಟು ಬಿಡು ಹೋಗ್ಲಿ. ಈ ನನ್ನ ತಂಗಿ ಹೇಳಿದ್ದಾಳೆ ಎಂದು ನಿನ್ನ ತಾಯಿ ಹೊಟ್ಟಿಗೆ ತಣ್ಣಗಿದೆ. ಏಕೆ? ಈಗ ನಾನು ಹೇಳೋ ಮಾತು ಚೆನ್ನಾಗಿ ಕೇಳಿಸಿಕೋ. ನಿನ್ನಲ್ಲಿ ಅಧಿಕಾರವಿದೆ, ಹಣದ ಬಲವಿದೆ, ರಾಜಕೀಯ ನಿನ್ನ ಕೈಯಲ್ಲಿದೆ, ಕಾನೂನು ನಿನ್ನ ಕೈಯಲ್ಲಿದೆ ಎಂದು ಕಂಡ ಮಾನವೀಯರ ಮಾನಭಂಗ ಮಾಡಿದ್ದೆ. ಆದರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಳ್ಳುತ್ತಿದ್ದರೂ ಸರಿ, ನಿನ್ನನ್ನು ಹುಡುಕಾಡಿಕೊಂಡು ಬಂದು ನಿನ್ನ ಗಡವನ್ನು ಉರುಳಿಸುವೆ. ಹೋಗಿ ಬದುಕಿಕೋ ಮುಟ್ಟಾಳ. ಅಣ್ಣ, ಸಮಯಕ್ಕೆ ಸರಿಯಾಗಿ ದೇವ್ರ ಹಾಗೆ ಬಂದು ನಮ್ಮ ಮಾನ ಕಾಪಾಡ್ದೆ. ಇಲ್ಲ ಅಂದಿದ್ರೆ ಆ ಪಾಪ ಇದನ್ನೇನು ಮಾಡ್ಬಿಡ್ತಾ ಇದ್ನೋ ಏನು. ತಂಗಿ, ದೇವರು ದೊಡ್ಡವನು, ಕೊಲ್ಲುವವನೊಬ್ಬನಾದರೆ ಕಾಯುವನೊಬ್ಬ ಇದ್ದೇ ಇರ್ತಾನೆ. ಅಂದ ಹಾಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ. ಎಲ್ಲಿಯ ರಾಮಣ್ಣ, ಎಲ್ಲವೂ ದಿಕ್ಕು ತಪ್ಪು ಹೋಗಿದೆ ಅಣ್ಣ. ಭಾವನವ್ರನ್ನ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರಣ್ಣ. ತಂಗಿ, ಏನು ಹೇಳುತ್ತೀರಿ ಅಮ್ಮ? ಹೌದಣ್ಣ, ನಿಜಾನೇ ಹೇಳ್ತಾ ಇದ್ದೀನಿ. ಅವ್ರೀಗ ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ ನನಗಂತೂ ಒಂದು ತಿಳಿತಾ ಇಲ್ಲ. ಬಾ, ಮೊದಲು ಹೋಗಿ ಅವರನ್ನ ನೋಡ್ಕೊಂಡು ಬರ್ಬೇಕು ಅಣ್ಣ. ತಂಗಿ, ನೀನು ಮನೆಗೆ ನಡಿಯಮ್ಮ. ನಾನು ಹೋಗಿ ಮಾವನವರನ್ನು ಬಿಡಿಸುವ ಯೋಚನೆ ಮಾಡುತ್ತೇನೆ. ಸರಿ ಅಣ್ಣ, ಮರಿಬೇಡ, ಬರ್ತೀನಿ.